ಗೈಸ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ತಿರುವಂತಹ ಟಾಪಿಕ್ ಏನಂತಂದರೆ AI ಚಾನಲ್ ಮೊನೆಟೈಸೇಷನ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ತುಂಬ ಜನ ಡೌಟ್ಸ್ ಇತ್ತು. ಸೊ ನಾನು ಅದನ್ನೇ ಕ್ಲಿಯರ್ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. AI ಚಾನಲ್ ಮೊನೆಟೈಸೇಷನ್ ಆಗಲ್ಲ, ನಿಜವಾಗ್ಲೂ ಡಿಫ್ರೆಂಟಾಗೂ ಹೇಳ್ತೇನೆ. AI ಚಾನಲ್ ಮೊನೆಟೈಸೇಷನ್ ಆಗಲ್ಲ. ಯಾಕೆ ಅಂದರೆ AI ಚಾನಲ್ ಮಾಡಿದರೆ ಅದರಲ್ಲಿ ನಮ್ಮ ಸ್ವಂತ ವಾಯ್ಸ್ ಇರಬೇಕು, ಸ್ವಂತ ಫೇಸ್ ಇರಬೇಕು. ಮತ್ತು ನಿಜವಾಗಿ AI ಚಾನಲ್ ಮಾಡೋಕ್ಕಿಲ್ಲ. ಅದು ತುಂಬ ಜನ ಮಾಡ್ತಾರೆ, ಅವರ ಮೊನೆಟೈಸೇಷನ್ ಆಗಿದೆ. ಆದರೆ ಡಾಲರ್ ಬರಬೇಕಾದ್ರೆ ಚಾನಲ್ ರಿಮೂವ್ ಆಗುತ್ತೆ. ನಿಮ್ಮ ಚಾನಲ್ ಡಾಲರ್ ಬರಬೇಕಾದ್ರೆ 1 ಮಿಲಿಯನ್ ರೀಚ್ ಆದಮೇಲೆ ಹೆಚ್ಚಿನ ಚಾನಲ್ ರಿಮೂವ್ ಆಗುತ್ತೆ. ಯಾಕಂದರೆ ಅವ್ರು AI ಕಂಟೆಂಟ್ ಮಾಡಿರ್ತಾರೆ, ಚಾನಲ್ ಫುಲ್ಲು AI ಕಂಟೆಂಟ್ ಇರ್ತದೆ, ಸ್ವಂತ ಕಂಟೆಂಟು ಹಾಕಿರೋದಿಲ್ಲ. ಅದಕ್ಕೋಸ್ಕರ ಅವರ ಚಾನಲ್ ರಿಮೂವ್ ಆಗುತ್ತೆ. ಸೊ ನಮ್ಮ ಸ್ವಂತ ಕಂಟೆಂಟ್ ಹಾಕಿ ನಾವು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದರೂ ಕೂಡ ನಮ್ಮ ಚಾನಲ್ ರಿಮೂವ್ ಆಗಲ್ಲ. ನಾವು ಇಷ್ಟು ಕಷ್ಟಪಟ್ಟಿರ್ತೀವಿ, ಅಷ್ಟು ಮಣ್ಪಾಲಾಗುತ್ತೆ. AI ವಿಡಿಯೋಸ್ ಮಾಡಿರ್ತೀರ, 1 ವರ್ಷ ಎಷ್ಟು ಕಷ್ಟಪಟ್ಟಿರ್ತೀರ, ವಾಚ್ ಅವರ್ ಮಾಡಿಸಿರ್ತೀರ, ಸಬ್ಸ್ಕ್ರೈಬರ್ ಮಾಡಿಸಿರ್ತೀರ, ವ್ಯೂಸ್ ಮಾಡಿಸಿರ್ತೀರ, ಲೈಕ್ ಆಗಿರ್ತೀರ. ಆದರೆ ಒಂದು ಸತಿಯಲ್ಲಿ ಯೂಟ್ಯೂಬ್ ರಿಮೂವ್ ಮಾಡಿಬಿಟ್ರೆ ನಿಮ್ಮ ಚಾನಲಿನಷ್ಟು ಕಷ್ಟಪಟ್ಟಿದ್ದು ಫುಲ್ ಹೋಗುತ್ತೆ. ದಯವಿಟ್ಟು AI ಕಂಟೆಂಟನ್ನು ಅಪ್ಲೋಡ್ ಮಾಡಬೇಡಿ. ಆದಷ್ಟು ದೇವರ ಸಾಂಗ್ಸ್ ಆಗಲಿ ಅಥವಾ ನಿಮ್ಮ ಸ್ವಂತ ಯಾವುದಾದ್ರೂ ಒಂದು ವೀಡಿಯೋಸನ್ನು ಶಾರ್ಟನ್ನು ಮಾಡಿ ಅಪ್ಲೋಡ್ ಮಾಡಿ. ಇಲ್ಲ ಶಾರ್ಟ್ಸಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಬೇಕಾದರೆ ಅಪ್ಲೋಡ್ ಮಾಡಿ, ಥಂಬ್ನೇಲ್ ಆಗಿಬಿಟ್ಟು ಅಪ್ಲೋಡ್ ಮಾಡಿ. ಯಾವ ನಿಮ್ಮ ಇಷ್ಟದಲ್ಲಿ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮ್ಮ ಚಾನಲ್ಗೆ ಏನಿರುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಆಮೇಲೆ ಕೂಡ ನಿಮ್ಮ ಚಾನಲ್ 1 ಮಿಲಿಯನ್ ರೀಚ್ ಆದರೂ ಕೂಡ ನಿಮ್ಮ ಚಾನಲ್ಗೆ ಯಾವ ಯೂಟ್ಯೂಬ್ ರಿಮೂವ್ ಆಗುವಂಥ ಎಂಥ ಸಹ ಬರಲ್ಲ, ಪ್ರಾಬ್ಲಮ್ ಬರಲ್ಲ. ಸೊ ನಾನು ಅದಕ್ಕೆ ಹೇಳ್ತಿರೋ. ಸೊ ದಯವಿಟ್ಟು ನಿಮ್ಮ ಚಾನಲ್ಗೆ ಯೂಟ್ಯೂಬ್ ಕಂಟೆಂಟಲ್ಲಿ AI ಕಂಟೆಂಟ್ ಹಾಕಬೇಡಿ, ಸ್ವಂತ ಕಂಟೆಂಟನ್ನು ಹಾಕಬೇಡಿ. ನಿಮ್ಮ ಸ್ವಂತ ಎಲ್ಲಿ ಕೆಲಸ ಮಾಡ್ತೀರಾ ಅದನ್ನು ಹಾಕಿ, ಅದನ್ನೊಂದು ವಿಡಿಯೋ ಮಾಡಿ ಹಾಕಿದ್ದು. ನಿಮ್ಮ ಮನೆ ಹತ್ರ ತೋಟ ಇದೆಯಾ, ಮಳೆ ಬರ್ತಿದ್ಯಾ, ಚೆನ್ನಾಗಿ ಮಳೆ ಬರುವ ಜಾಗದಲ್ಲೆಲ್ಲ ವಿಡಿಯೋ ಮಾಡಿ. ಇಲ್ಲ ರೇನ್ಬೋ ಬಂದರೆ ರೇನ್ಬೋ ಬೇಕಾದರೆ ಮಾಡ್ಬೋದು ವಿಡಿಯೋ. ಆನಂತರ ತುಂಬ ಮಾಡೋಕ್ಕಿದೆ ಸ್ವಂತ ವಿಡಿಯೋ ಅಂದರೆ ಎಷ್ಟು ಬೇಕಾದರೂ ವಿಡಿಯೋ ಮಾಡ್ಬೋದು. AI ಕಂಟೆಂಟು ಸುಲಭದಲ್ಲಿ ಮಾಡಿಕೊಂಡು ಅದೇನು ಇದಾಗಕ್ಕಿಲ್ಲ. AI ಕಂಟೆಂಟ್ ತುಂಬ ಕಷ್ಟ ಇದೆ, ಮಾಡಬೇಕು. ಆದರೆ AI ಕಂಟೆಂಟಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಒಂದು ಚಾನಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಆದರೆ ಅದು ಚಾನಲ್ ಮೊನೆಟೈಸೇಷನ್ ಆಗಲ್ಲ, ಮೋನೋ ಅಂತ ಆಗಲ್ಲ ಚಾನಲ್. ಅದು ನಮ್ಮ ಸ್ವಂತ ಇದ್ದದ್ದು ಮಾತ್ರ ಹೆಚ್ಚಿನವ್ರದ್ದು AI ಚಾನಲ್ ಮೊನೆಟೈಸೇಷನ್ ಆಗಿದೆ. ಆದರೆ ಈಗ ಅವರಿಗೆ ಏನು ಚಾನಲ್ ರಿಮೂವ್ ಆಗ್ತಾ ಇಲ್ಲ. ಇನ್ನು ಡಾಲರ್ ಬರಬೇಕಾದ್ರೆ ಅವರ ಚಾನಲ್ ರಿಮೂವ್ ಆಗುತ್ತೆ. ಅಷ್ಟೋ ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿತ್ತು, ಮಿಲಿಯನ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿತ್ತು ಅವ್ರದ್ದು. ಆವಾಗ ಚಾನಲ್ ರಿಮೂವ್ ಆದರೆ ಹೇಗಾಗುತ್ತೆ ಮನಸ್ಸಿಗೆ, ಅದನ್ನು ಯೋಚನೆ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಚಾನಲ್ಗೆ AI ಕಂಟೆಂಟ್ ಹಾಕಬೇಡಿ. ಯಾಕಂದರೆ AI ಕಂಟೆಂಟಿಂದ ತುಂಬ ನಷ್ಟಗಳಿದೆ. ಈಗ ಹೊಸದು ಅಪ್ಡೇಟ್ ಆಗಿದೆ ಯೂಟ್ಯೂಬಲ್ಲಿ, ಮೊನೆಟೈಸೇಷನ್ ಆಗಲ್ಲ. ಹೆಚ್ಚಿನವ್ರದ್ದು ಆಗಿದೆ, ಆದರೆ ಕೂಡ ಚಾನಲ್ ಡಾಲರ್ ಬರಬೇಕಾದ್ರೆ ಯೂಟ್ಯೂಬ್ ಅವ್ರು ರಿಮೂವ್ ಮಾಡ್ತಾರೆ. ಈಗ ಸುಮ್ಮನೆ ಇರ್ತಾರೆ ಯೂಟ್ಯೂಬರು, ಸುಮ್ಮನೆ ಇರ್ತಾರೆ, ನಿಮ್ಗೆ ಯಾವ ಮೆಸೇಜ್ ಕಳಿಸಲ್ಲ, ಸೈಲೆಂಟಾಗಿ ರಿಮೂವ್ ಮಾಡ್ತಾರೆ ಯೂಟ್ಯೂಬಲ್ಲಿ. ನಿಮ್ಮ ಯಾವ ಚಾನಲ್ ಇರ್ತೋ ಸೈಲೆಂಟಾಗಿ ರಿಮೂವ್ ಮಾಡ್ತಾರೆ ಯೂಟ್ಯೂಬ್ ಪಾಲಿಸಿ, ಯೂಟ್ಯೂಬ್ ಟೀಮಿನವರು. ಅದಕ್ಕೋಸ್ಕರ ದಯವಿಟ್ಟು AI ಕಂಟೆಂಟನ್ನು ಹಾಕಬೇಡಿ. AI ಕಂಟೆಂಟ್ ಹಾಕಿದರೆ ನಿಮಗೆ ನಷ್ಟ ಅಂತ ಹೇಳ್ತಾ ನನ್ನ ವಿಡಿಯೋದಲ್ಲಿ ಬಂದವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪ್ಲೀಸ್ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಗಾಯಸ್. ಅಲ್ಲಿವರೆಗೂ ಜೈ ಶ್ರೀರಾಮ್.